ಈಗ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ, ತೆರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ, ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಡಿಸಿಗಳು, ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು, ಸಿಇಒ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ರಾಜ್ಯ ಸರ್ಕಾರ ನಿಯಮ ಬಾಹಿರ ನಿವೇಶನ ಸೈಟುಗಳ ಬಿ ಖಾತೆ ಮಾಡಿಕೊಳ್ಳುವುದಕ್ಕೆ ಅನುಮೋದನೆ ಕೊಟ್ಟಿದೆ. ಅದರಂತೆ ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು, ಶಾಸಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿ ಖಾತೆ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ನಗರಸಭೆ ಅಧಿಕಾರಿಗಳ ಜೊತೆ ಶಾಸಕ ಪ್ರದೀಪ್ ಈಶ್ವರ್ ಸಭೆ ನಡೆಸಿ ನಗರದಾದ್ಯಂತ 3 ದಿನಗಳ ವಿಶೇಷ ಬಿ ಖಾತಾ ಆಂದೋಲನ ನಡೆಸಲು ತಯಾರಿಗಳನ್ನು ನಡೆಸಲಾಗಿದೆ. ಅಂದಹಾಗೆ ಫೆಬ್ರವರಿ 20, 21, 22ರಂದು ಚಿಕ್ಕಬಳ್ಳಾಪುರ ನಗರದ 31 ವಾರ್ಡುಗಳಿಗೆ ತಲಾ 2 ಅಧಿಕಾರಿ ಸಿಬ್ಬಂದಿಗಳನ್ನ ನೇಮಕ ಮಾಡಿ ನಿಗದಿತ ಸ್ಥಳದಲ್ಲಿಯೇ ಸಾರ್ವಜನಿಕರಿಂದ ಬಿ ಖಾತೆಗಳ ಅರ್ಜಿ ಸ್ವೀಕಾರ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಆಯಾ ವಾರ್ಡಿನ ನಿಗದಿತ ಸ್ಥಳಕ್ಕೆ ಆಗಮಿಸಿ ಸಾರ್ವಜನಿಕರು ಅರ್ಜಿ ಹಾಗೂ ದಾಖಲೆಗಳನ್ನು ನೀಡಬಹುದು. ಯಾರೂ ಸಹ ನಗರಸಭೆಗೂ ಬರಬಾರದು, ದಲ್ಲಾಳಿಗಳ ಕೈಗೆ ಅರ್ಜಿ ನೀಡಬಾರದು. ₹1 ಹಣ ಕೊಡದೆ ಖಾತೆ ಮಾಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿದ್ದಾರೆ. 90 ಡೇಸ್ ಮುಗಿಬೇಕು. ಆ ಕಾರಣಕ್ಕೆ ನೀವು ವಾರ್ಡ್ ವೈಸ್ ಇದು ಮಾಡಿ, ವಾರ್ಡ್ ವೈಸ್ ಯಾರು ಇನ್ಚಾರ್ಜ್ ಇದ್ರು ಅದು ಕೋಆರ್ಡಿನೇಟ್ ಮಾಡಿ, ನೀವು ಡೈರೆಕ್ಟ್ ಆಗಿ ಕಮಿಷನರ್ಗೆ ರಿಪೋರ್ಟ್ ಮಾಡಿ. ನಾನು ತುಂಬಾ ಡೆಡಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೇನೆ. ಮತ್ತೆ ನೀವು ಯಾವ ಸಿಬ್ಬಂದಿ ಯಾವ ವಾರ್ಡ್ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ತುಂಬಾ ಅದ್ಭುತವಾಗಿ ಸ್ಪೀಡ್ ಆಗಿ ಕೆಲಸ ಮಾಡ್ತೀರೋ ಅವ್ರಿಗೆಲ್ಲ ಖಂಡಿತವಾಗೂ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ. ಇದೊಂದು ವಿಚಾರದಲ್ಲ, ದಯವಿಟ್ಟು ಬಡವರಿಗೆ ಸಹಾಯ ಮಾಡೋ ಅವಕಾಶನ. ಮತ್ತೆ ಕೆಲವರು ನಮ್ಮ ಕೃಷ್ಣ ಬೈರೇಗೌಡ ಸರ್ ಇನ್ನೊಂದು ಡೈರೆಕ್ಷನ್ ಕೊಟ್ಟರು. ತುಂಬಾ ಅರ್ಜೆಂಟ್ ಇರುತ್ತೆ, ಏನೋ ಒಂದು ಪ್ರಾಪರ್ಟಿ ಮಾಡ್ಬಿಡ್ಬೇಕು, ಯಾವುದೋ ಮನೆಯಲ್ಲಿ ಮದುವೆ ಇದೆ, ಮನೆಯಲ್ಲಿ ಒಂದು ಕಾರ್ಯ ಇದೆ, ಅಂಥವ್ರು ಬಂದಾಗ ಸ್ವಲ್ಪ ಪ್ರಿಯಾರಿಟಿಯಲ್ಲಿ ಮಾಡಿ ಅಂತಾನು ಹೇಳಿದ್ದಾರೆ. ಅದೊಂದು. ಮತ್ತೆ ಏನ್ ಲೊಕೇಶನ್ ಹೇಳಿರ್ತೀರೋ ಆ ಲೊಕೇಶನ್ ಅಲ್ಲೇ ಇಸ್ಕೋಬೇಕು, ಬೇರೆ ಲೊಕೇಶನ್ ಇಸ್ಕೋಬಾರ್ದು. ಅಕಸ್ಮಾತ್ ನೀವು 4 ಗಂಟೆಗೆ ಬಂದ್ಬಿಡ್ತೀರಾ, ಪಾಪ ಯಾರೋ 5 ಗಂಟೆಗೆ ಕೆಲಸದಿಂದ ಬಂದು ನೀವು ಅಂತೇಳಿ ನಿಮಗೆ ಫೋನ್ ಮಾಡ್ತಾರೆ, ಟಚ್ಚಿದ್ರೆ ಇಲ್ಲಿಗೆ ಬಂದು ಕೊಡಿ, ಅಲ್ಲಿಗೆ ಬಂದು ಕೊಡಿ. ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ನೀವೇನಾದ್ರೂ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದ್ರೆ ನನ್ನ ಪೇಷನ್ಸ್ ದಯವಿಟ್ಟು ಚೆಕ್ ಮಾಡಬೇಡಿ. ಈಗ ಸಿಎಂ ಅವ್ರು ಹೇಳಿದ್ರೆ ಸರ್, ಇದು ಮುಗಿದಿದ ತಕ್ಷಣ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸ್ತಾರಂತೆ ಆದೇಶ. ಇದು ನಗರಕ್ಕೆ ಸಿಎಂ ಅವರು ಖುದ್ದು ಹೇಳಿದ್ದಾರೆ. ಈಗ VCಯಲ್ಲಿ ಇದಾಗಿದ ತಕ್ಷಣ ಪಂಚಾಯಿತಿಯಲ್ಲೂ ಕ್ಲಿಯರ್ ಮಾಡಿಸ್ತಾರೆ. ನಾನೆಲ್ಲ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೇಳ್ತೀನಿ. ಇದರಲ್ಲಿ ದಯವಿಟ್ಟು ಯಾವುದೇ ರಾಜಕಾರಣ ಬೇಡ, ಎಲ್ರಿಗೂ ಒಳ್ಳೇದಾಗಬೇಕು. ಎಲ್ಲ ಸದಸ್ಯರು, ಯಾವುದೇ ಪಕ್ಷದ ಸದಸ್ಯರು ಇರ್ಬೋದು, ಬಡವ್ರನ್ನ ಅವ್ರು ಕೊಟ್ಟು ಖಾತಾ ಆಗಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತಲೂ ಬಯಸಿದ್ದೀನಿ. ಮತ್ತು ನಾವೇನಿದೆ ಟ್ರಾನ್ಸ್ಪರೆಂಟಾಗಿ ಮೀಡಿಯಾ ಮುಂದೆ ಇಡ್ತೀವಿ ಸರ್. ಯಾವ ಡೇಯಲ್ಲಿ ಎಷ್ಟು ಅರ್ಜಿ ಕಲೆಕ್ಟ್ ಆಯಿತು, ಟೆಕ್ನಿಕಲ್ ಇಶ್ಯೂ ಯಾವುದಕ್ಕಿದೆ, ಎಕ್ಸ್ಟ್ರಾ ಡಾಕ್ಯುಮೆಂಟ್ ಯಾರಿಂದ ಕೇಳ್ತಿದ್ವಿ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಇಡ್ತೀವಿ. ನೀವು ಇದಕ್ಕೆ ಸಹಕಾರ ಕೊಡಿ. ಒನ್ ಟೈಮ್ ಎಲ್ಲರೂ ಕ್ಲಿಯರ್ ಮಾಡೋಣ, ಮತ್ತೆ ಯಾವುದೇ ಇನ್ನೊಂದು ಅವಕಾಶ ಬರಲ್ಲ. ಮತ್ತು ಈಗಲೂ ನೋಡಿ, ಎಷ್ಟೋ ಮನೆಗಳಿಗೆ ಹೋದರೆ ಈಗ ಪಾಂಪ್ಲೆಟ್ ಕೊಡೋಕೆ ನಮ್ಮ ಹುಡುಗರು ಹೋಗಿದ್ದಾರೆ. ಅವ್ರನ್ನ ಕೇಳ್ತಿರೋದು ಏನಕ್ಕೆ ಬೇಕಣ್ಣ ಬಿ ಖಾತಾ ಅಂತ ಕೇಳ್ತಿದ್ದಾರೆ. ಗೊತ್ತಿಲ್ಲ ಪಾಪ, ಇದ್ದುಬಿಟ್ಟಿದ್ದಾರೆ. ಯಾಕೆಂದರೆ ಕೆಲವ್ರಿಗೆ ಏನಾಗಿರುತ್ತೆ, ಅವ್ರಿಗೆ ಏನಾದರೂ ಮಾರಬೇಕು ಅಂತ ಹೋದಾಗ ಇದ್ರ ವ್ಯಾಲ್ಯೂ ಅರ್ಥ ಆಗುತ್ತೆ. ತಗೋಬೇಕು ಅಂತ ಹೋದಾಗ, ಸರ್ ನೀವು ನಂಬಲ್ಲ ಸರ್, ನಾನು ಯಾವುದೋ ಒಂದು ಲೋನ್ ತಗೋಬೇಕು ಅಂತ ನಾನೇ ಬ್ಯಾಂಕಿಗೆ ಅರ್ಜಿ ಹಾಕ್ಕೊಂಡಾಗ ಖಾತಾ ಇಲ್ಲ ಅಂದರೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಈ ಖಾತಾ ಕೊಟ್ಟರೆ ಲೋನ್ ಡಿಸ್ಪರ್ಸ್ ಆಗುತ್ತೆ. ನೀವು ನಂಬಲ್ಲ, ನಾನೇ 4-5 ತಿಂಗಳು ಈ ಖಾತಾಗೆ ಬೆಂಗಳೂರಲ್ಲಿ ಮೊದಲು, ಇವಾಗಲ್ಲ, ನಮ್ಮ ಸರ್ಕಾರದಲ್ಲ, ಹಳೆ ಟೈಮ್ ವೆಯ್ಟ್ ಮಾಡಿದ್ದಿದ್ದೆ. ನನಗೆ ಆವತ್ತು ಅರ್ಥ ಆಯಿತು, ಓ ಈ ಖಾತಾ. ಆದರೆ ಇದ್ರ ಅವೇರ್ನೆಸ್ಸು ನನಗೇನೋ ಒಂದು ಲೋನ್ ತೊಗೊಳಕ್ಕೆ ಹೋದಾಗ ಅರ್ಥ ಆಯಿತು. ಬಟ್ ತುಂಬ ಜನಕ್ಕೆ ಅವೇರ್ನೆಸ್ ಇರಲ್ಲ. ನಾನೆಲ್ಲ ಜನತೆನ ವಿನಂತಿಸ್ತೇನೆ, ನಿಮ್ಮ ಜೊತೆ ನಾವಿದ್ದೀವಿ, ಎಲ್ಲ ಸದಸ್ಯರು ದಯವಿಟ್ಟು ಒಗ್ಗಟ್ಟಾಗೋಣ. ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ ಸರ್.
ಇನ್ನು ನಗರಸಭೆ ಅಧಿಕಾರಿ ಸಿಬ್ಬಂದಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಬಿ ಖಾತಾ ಅಭಿಯಾನ ಒಂದು ಪುಣ್ಯದ ಕೆಲಸ. ಎಷ್ಟೋ ಮಂದಿ ಬಡವರು ಮಧ್ಯಮ ವರ್ಗದವರ ಪಾಲಿಗೆ ದೇವರ ಕೆಲಸ ಇದ್ದಂತೆ. ದಯಮಾಡಿ ಕೈ ಮುಗಿದು ಮನವಿ ಮಾಡುತ್ತೇನೆ. ನಯಾ ಪೈಸೆ ಯಾರಿಂದಲೂ ₹1 ಟಿಪ್ಸ್ ಅಂತಲೂ ಟೀ ಕಾಫಿ ತಿಂಡಿ ಅಂತಲೂ ಪಡೆಯದೆ ಕೆಲಸ ಮಾಡಿಕೊಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾನೇ ನಿಮಗೆ ತಿಂಡಿ ಕಾಫಿ ಊಟದ ವ್ಯವಸ್ಥೆ ಮಾಡಿಕೊಡುತ್ತೇನೆ. ಯಾರಾದರೂ ಹಣ ಪಡೆದಿದ್ದು ದಲ್ಲಾಳಿಗಳಿಗೆ ಅವಕಾಶ ಕೊಟ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡಲ್ಲ. ನೀವೇನಾದ್ರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಖಾತಾ ವಿಚಾರದಲ್ಲಿ ಲೂಸ್ ಸ್ಟಾಕ್ ಮಾತಾಡಿ ಸರ್ಕಾರಿ ಕೆಲಸ ಅಸೆಟ್ ಡೇ ಆಗಿ ಏನಾದ್ರೂ ತಗೊಂಡ್ರೆ ನನಗೆ ಗೊತ್ತೇನ್ ಮಾಡಬೇಕು ಅಂತ. ಇದನ್ನೊಂದು ಯಜ್ಞದ ತರ ಮಾಡಬೇಕು. ನಿಮ್ಗೆಲ್ಲ ಒಂದು ವಾರ್ಡ್ ಬಂದ್ರೆ 400-500 ಖಾತಾ ಇದು ಬರ್ಬೋದು, ಮಾಡ್ಬಿಡಿ. ದೇವ್ರು ಒಳ್ಳೇದು ಮಾಡ್ತಾನೆ, ಕೈ ಮುಗಿತಾ ಇರ್ಬೋದು. ನೀವೇನಾದ್ರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತಗೊಂಡ್ಬರ್ತಾರೆ, ಮತ್ತೆ ಹೇಳ್ತಾ ಇದ್ದೀನಿ, ಅವರೇ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು. ನೀವೇನಾದ್ರೂ ಇಲ್ಲ ಅವ್ರು ಕೆಲ್ಸಕ್ಕೆ ಹೊರಟೋದ್ರೆ ನಾಳೆ ಬೆಳಗ್ಗೆ ಬಂದು ಕೊಡ್ಲಿ. ನೀವು ಥರ್ಡ್ ಪಾರ್ಟಿಯಿಂದ ಏನಾದ್ರೂ ಅರ್ಜಿ ಸ್ವೀಕಾರ ಮಾಡಿದ್ ನನ್ನ ಗಮನಕ್ಕೆ ಬಂದ್ರೆ ನೀವು ಯಾರು ಕರ್ಕೊಂಡ್ಬಂದ್ರು ಮತ್ತೆ ನೀವು ಸೇವ್ ಆಗಲ್ಲ. ಹೇಳ್ತಾ ಇದ್ದೀನಿ, ಯಾರನ್ನೋ ನಮ್ಮ ಫಾಲೋವರ್ಸ್ ಕರ್ಕೊಂಡ್ಬಂದು ಸ್ವಾಮಿ ಬಡವರು ಈ ನಾಟಕಗಳೆಲ್ಲ ನಾನು ಒಪ್ಪಲ್ಲ. ಜೊತೆಗೂಡಿ ಅಂತಲ್ಲ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸರ್ ಯಾರಿಗೂ ಒಳ್ಳೆ ಹೆಸರು ಬರುತ್ತೆ ಸರ್, ಆ ವಾರ್ಡಲ್ಲಿ ಖಾತಾ ಕ್ಲಿಯರ್ ಆದರೆ ಸಂಬಂಧಪಟ್ಟ ಕೌನ್ಸಿಲರ್ಗೆ ಒಳ್ಳೆಯ ಹೆಸರು ಬರುತ್ತೆ. ನಾನು ಹೇಳೋದು ಎಲ್ಲ ಕೌನ್ಸಿಲರ್ಸು ಇನ್ವಾಲ್ವ್ ಆಗಿ ಕಷ್ಟಪಟ್ಟು ಜನಕ್ಕೆ ಮಾಡಿಕೊಟ್ರೆ ಅವ್ರಿಗೆ ಅಲ್ಲಿ ಒಳ್ಳೆಯ ಹೆಸರು. ಈ ಅವಕಾಶನ ಎಲ್ಲರೂ ಬಳಸ್ಕೋಬೋದು. ನಾನೀಗ ಬಳಸ್ಕೊತಾ ಇದ್ದೀನಲ್ಲ ಈ ಅವಕಾಶನ. ನಾನೊಂದು 50 ಜನ ಹುಡುಗರನ್ನ ಕರ್ಕೊಂಡ್ಬಂದು ಮನೆಗೂ ಪಾಂಪ್ಲೇಟ್ ಕೊಟ್ಟು ಖಾತಾ ಮಾಡಿಸ್ತೀವಿ ಅಂತೇಳಿ ನಾನು ಕಳೆದ 3 ದಿನದಿಂದ ಎಲ್ಲ ಕೆಲಸ ಬಿಟ್ಟು ನನಗೆ ಈಗಲೂ ಎಷ್ಟು ನಿಮ್ಮ ಥರನೇ ಎಷ್ಟೋ ಗೊಂದಲಗಳನ್ನ ನಾನು ಇವ್ರನ್ನೂ ಕೇಳಿ ಟ್ಯಾಕ್ಸ್ ಹಳೇದು ಕಟ್ಟಬೇಕಾ ಎಲ್ಲ ತಿಳ್ಕೊಂಡು ನಾನು ಜನಕ್ಕೆ ಒಳ್ಳೇದು ಮಾಡ್ತಿದ್ದೀನಲ್ಲ. ನಾನು ಹೇಳೋದು ಎಲ್ಲ ಸದಸ್ಯರು ವಿನಂತಿಸ್ತೇನೆ, ನಿಮ್ಮ ವಾರ್ಡಲ್ಲಿರೋ ಖಾತಾ ಕ್ಲಿಯರ್ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಯಾರು ಸೋಲಿಸ್ತಾರೆ? ಅದು ಯಾರು ಆಗ್ಬೋದು. ಇದನ್ನ ಅಡ್ವಾಂಟೇಜ್ ತಗೊಳ್ಳಿ ಅಂತ ನಾನು ಹೇಳ್ತೇನೆ. ಈ ವೇಳೆ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ, ನಗರಸಭೆ ಸಿಬ್ಬಂದಿ ವರ್ಗ, ಕಾಂಗ್ರೆಸ್ ಮುಖಂಡರು ಇನ್ನಿತರರು ಸಭೆಯಲ್ಲಿ ಭಾಗವಹಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.